ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಅಬೌಟ್ ಪೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತೀನಪ್ಪ ಅನ್ನೋದಾದರೆ, ನೀವು ಒಬ್ಬರು ಕಮೆಂಟ್ ಮಾಡಿದಿರಿ ಬ್ರೀಡಿಂಗ್ ಪೇರಿಂದು ಕೇಜ್ ಅಪ್ಡೇಟ್ ಹಾಕಿ ಅಂತ. ಅಂದರೆ ಪ್ರೆಸೆಂಟ್ ಬ್ರೀಡಿಂಗ್ ಮಾಡ್ತಿರೋ ಪೇರ್ದು ಕೇಜ್ ಅಪ್ಡೇಟ್ ಹಾಕಿ ಅಂತ ಕಮೆಂಟ್ ಮಾಡಿದಿರಿ. ಸೊ ಆ ಒಂದು ಪೇರ್ದು ಇವತ್ತಿನ ಬ್ರೀಡಿಂಗ್ ಅಪ್ಡೇಟ್ ಮತ್ತು ಅದಕ್ಕೆ ಏನೇನು ಫುಡ್ ಪ್ರೊವೈಡ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ 30 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊತೀನಿ ಫ್ರೆಂಡ್ಸ್. ಮತ್ತು ನಾನು ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಒಂದು ಪೇರ್ ಬ್ರೀಡಿಂಗ್ ಪೇರ್ ಬಡಿಸಿದ್ವಲ್ಲ, ಅವಕ್ಕೆ ಹ್ಯಾಂಡ್ ಟೈಮ್ ಮಾಡ್ಕೊತೀನಿ ಅಂತ. ಸೊ ಅದು ಆಗಲಿಲ್ಲ ಫ್ರೆಂಡ್ಸ್, ಬಿಕಾಸ್ ಟೈಮ್ ಅದ್ರ ಜೊತೆ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ ಹ್ಯಾಂಡ್ ಟೈಮ್ ಮಾಡಬೇಕಂದ್ರೆ. ಸೊ ಹಾಗಾಗಿ ಆಗಲಿಲ್ಲ. ಸೊ ಆ ವಿಡಿಯೋ ಸೀರೀಸ್ ನಾನು ನೆಕ್ಸ್ಟಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೀ ಆದಾಗ. ಸೊ ಫ್ರೆಂಡ್ಸ್, ಅದು ಹ್ಯಾಂಡ್ ಟೈಮ್ ವಿಡಿಯೋ ನಾವು ಈಗ ಬರೋ ಚೀಕ್ಸಲ್ಲಿ ಹ್ಯಾಂಡ್ ಟೈಮ್ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ಸ್ಟಾಗ್ರಾಮ್ ಲಿಂಕು, ಹಳೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೆ, ಅದು ಓಪನ್ ಆಗ್ತಿಲ್ಲ ಅಂತಿದ್ರಿ. ಸೊ ಈಗ ಹೊಸ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಬೋದು. ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ತಿಳಿಸ್ಬೋದು, ನನಗೆ ಮೆಸೇಜ್ ಮಾಡಿ. ಫ್ರೆಂಡ್ಸ್, ಇನ್ನೊಂದು Q&A ಎಪಿಸೋಡ್ 2 ಮಾಡೋಣ, ಪಾರ್ಟ್ 2 ಮಾಡೋಣ ಅಂತ ಇದ್ದೀನಿ. ಸೊ ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೂ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ನಾನು ನಿಮಗೆ Q&A ಎಪಿಸೋಡಲ್ಲಿ ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಏನೇ ಡೌಟ್ ಇದ್ದು ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು Q&A ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ವಿಡಿಯೋನ ಟಾಪಿಕ್ ಕಡೆ ಹೋಗೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇದು ನನ್ನ ಕೇಜ್ ಒಳಗಿರೋ ಬರ್ಡ್ಸ್ ಸೆಟಪ್ಪು. ಸೊ ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ತ್ರೀ ಎಲ್ಲ ಹ್ಯಾಚ್ ಆಗಿರೋದು, 4 ಚೀಕ್ಸ್ ಹ್ಯಾಚ್ ಆಗಿದೆ ಫ್ರೆಂಡ್ಸ್. ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದಾಗ 3 ಅಂದ್ಕೊಂಡಿದ್ದೆ, ಬಟ್ ಅದು ಸಣ್ಣದಿತ್ತು ಅನಿಸುತ್ತೆ. ಸೊ ಹಾಗಾಗಿ ನನಗೆ ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಚೀಕ್ಸು ಸಣ್ಣದು ಇರೋದ್ರಿಂದಾಗಿ ಸ್ವಲ್ಪ ಐಡೆಂಟಿಫೈ ಮಾಡೋಕ್ಕೆ ಪ್ರಾಬ್ಲಮ್ ಆಯಿತು. ಬಟ್ 4X ಇದೆ ಫ್ರೆಂಡ್ಸ್. ಪ್ರತಿಯೊಂದು ಕೂಡ ತುಂಬಾ ಹೆಲ್ತಿಯಾಗಿದೆ, ಒಳ್ಳೆ ಕ್ವಾಲಿಟಿಯಲ್ಲಿದೆ, ಚೆನ್ನಾಗಿದೆ, ಬೇಗನೆ ಗ್ರೋ ಆಗ್ತಾಯಿದೆ. ಅದರ ಮದರ್ ಕೂಡ ಚೆನ್ನಾಗಿ ಫೀಡ್ ಮಾಡ್ತಾಯಿದೆ ಫ್ರೆಂಡ್ಸ್. ತುಂಬಾ ಒಳ್ಳೆ ಪೇರ್ ಅನ್ಬೋದು, ಯಾಕಂದರೆ ಫಸ್ಟ್ ಬ್ರೀಡ್ ಅದರದ್ದು. ಫಸ್ಟ್ ಬ್ರೀಡಲ್ಲೇ 5Xನ ಇಟ್ಟು 4Xನ ಹ್ಯಾಚ್ ಮಾಡಿದ್ದೆ. ತುಂಬಾ ಒಳ್ಳೆ ಪೇರ್ ಅನ್ಬೋದು. ಈ ಪೇರ್ನ ಫ್ರೆಂಡ್ಸ್ ನಾನು ಸೇಲ್ ಮಾಡೋಕ್ಕೋಗಲ್ಲ, ಬಿಕಾಸ್ ನೀವು ನೋಡಿರ್ಬೋದು, ಹಳೆ ಪೇರ್ಗಳು ಇದು 2 ಹ್ಯಾಂಡ್ ಟೈಮ್ ಆಗಿರೋವು. ಹಳೆ ಹ್ಯಾಂಡ್ ಟೈಮ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಅವನ್ನ ಆಲ್ರೆಡಿ ಅಷ್ಟಕ್ಕಷ್ಟು ಸೇಲ್ ಆಗಿದ್ದಾವೆ. ಅದರ ಒಂದೇ ಒಂದು ಚೀಕ್ ಮಾತ್ರ ಇಟ್ಕೊಂಡಿದ್ದೆ ನಾನು. ಅದೇ ಈ ಪೇರಲ್ಲಿ ಗಂಡಿದೆಯಲ್ಲ ಮೇಲು, ಅದೇ ಹಳೆ ಪೇರಿನ ಒಂದು ಚೀಕಿದು. ಈಗ ಅಡಲ್ಟ್ ಆಗಿದೆ. ಸೊ ಈ ಪೇರ್ನ ಮಾರೋಕ್ಕೋಗಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬ್ರೀಡಿಂಗ್ ಮಾಡ್ತಿದ್ದೆ ಇದು. ನಿಮ್ಮ ಹತ್ರನೂ ಯಾವುದಾದ್ರೂ ಈ ರೀತಿ ಬ್ರೀಡಿಂಗ್ ಮಾಡೋ ಪೇರ್ ಇದ್ದರೆ ದಯವಿಟ್ಟು ಮಾರೋಕ್ಕೋಬೇಡಿ, ಇಟ್ಕೊಳ್ಳಿ. ಮತ್ತು ಒಳ್ಳೆ ಬ್ರೀಡಿಂಗ್ ಕೊಡುತ್ತೆ ನಿಮಗೆ, ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮಗೆ ಹ್ಯಾಂಡ್ ಟೈಮ್ ಆಗ್ತಿಲ್ವಾ, ಅದು ಆ ಪೇರ್ ಹ್ಯಾಂಡ್ ಟೈಮ್ ಆಗ್ತಿಲ್ಲ ಅಂದರೆ ಅದನ್ನು ಬಿಟ್ಟುಬಿಡಿ, ಅದ್ರ ಬರೋ ಚೀಕ್ಸಲ್ಲಿ ಹ್ಯಾಂಡ್ ಟೈಮ್ ಮಾಡ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಸೊ ಫ್ರೆಂಡ್ಸ್, ನಾನು ಬಡ್ಜೀಸ್ಗೆ ಯಾವ್ಯಾವ ಸೀಡ್ಸ್ ಕೊಡ್ತೀನಪ್ಪ ಅನ್ನೋದಾದರೆ ಫ್ರೆಂಡ್ಸ್, ಸೀಡ್ಸ್ ಬಂದುಬಿಟ್ಟು ನಾನು ಬಡ್ಜೀಸ್ಗೆ ಕಾಮನಾಗಿ ಏನೇನು ಸೀಡ್ ಮಿಕ್ಸ್ ಕೊಡ್ತೀನಿ ಅಂತ ವೀಡಿಯೋ ಮಾಡಿದ್ದೀನಿ. ನೀವು ನಾವು ವೀಡಿಯೋ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಎರಡರಲ್ಲಿ ಒಂದು ಕಡೆ ಹಾಕಿರ್ತೀನಿ ಫ್ರೆಂಡ್ಸ್, ಹೋಗಿ ನೋಡ್ಕೊಂಬನ್ನಿ ನಾನು ಏನೇನು ಸೀಡ್ ಮಿಕ್ಸ್ ಕೊಡ್ತೀನಿ ಅಂತ. ಸೊ ಫ್ರೆಂಡ್ಸ್, ನೆಕ್ಸ್ಟು ಸಾಫ್ಟ್ ಫುಡ್ಡಿಗೆ ಬರೋದಾದರೆ, ನಾನು ಸಾಫ್ಟ್ ಫುಡ್ ಫ್ರೆಂಡ್ಸ್ ಕೊಡೋದು ರೈಸ್ ಒಂದೇ ಕೊಡ್ತೀನಿ. ರೈಸು ಡೈಲಿ ಕೊಡ್ತೀನಿ, ಬಿಕಾಸ್ ರೈಸು ಈಗ ಬಡ್ಜೀಸ್ ಬ್ರೀಡಿಂಗ್ ಮಾಡಿದೆ, ಚೀಕ್ಸ್ಗೆ ತುಂಬಾ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಹಾಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ರೈನಿ ಸೀಸನಲ್ಲಿ ಬಡ್ಜೀಸ್ಗೆ ರೈಸ್ ಕೊಡೋದ್ರಿಂದ ಚೀಕ್ಸ್ ಡೆತ್ತು ಕಡಿಮೆ ಆಗುತ್ತೆ, ಬಿಕಾಸ್ ಅದು ರೆಸಿಸ್ಟೆನ್ಸ್ ಪವರ್ ಕೊಡುತ್ತೆ ಬಡ್ಜೀಸ್ ಚೀಕ್ಸ್ಗೆ. ಸೊ ಹಾಗಾಗಿ ಬಡ್ಜೀಸ್ ಚೀಕ್ಸ್ಗೆ ಈ ಟೈಮಲ್ಲಿ ರೈಸ್ ಸಾಫ್ಟ್ ಫುಡ್ ಕೊಡೋದು ತುಂಬಾ ಹೆಲ್ಪ್ಫುಲ್ಲು ಹಾಗೂ ಯೂಸ್ಫುಲ್ ಆಗುತ್ತೆ. ರೈಸಿಂದ ಬಡ್ಜೀಸ್ ಚೀಕ್ಸ್ ಸೈಜ್ ಕೂಡ ದಪ್ಪ ಆಗುತ್ತೆ. ರೈಸಿಂದ ಏನೇನು ಬೆನಿಫಿಟ್ಸ್ ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ. ನೀವು ನಾವು ವೀಡಿಯೋ ನೋಡಿಲ್ಲ ಅಂದರೆ ಅದರದ್ದು ಕೂಡ ಲಿಂಕ್ ಹಾಕಿರ್ತೀನಿ ಐ ಕಾರ್ಡಲ್ಲಿ, ಹೋಗಿ ಚೆಕ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಡೈಲಿ ಬೆಳಗ್ಗೆ ರೈಸ್ ಕೊಡ್ತೀನಿ, ಮತ್ತು ಅದರ ಜೊತೆಗೆ ಒನ್ಸ್ ಆರ್ ಯಾವಾಗಾದರೂ ಒಂದೊಂದು ಟೈಮು, ಡೈಲಿ ಅಂತಲ್ಲ, ಯಾವುದಾದ್ರೂ ಒಂದಿನ ರೈಸ್ ಜೊತೆ ಸೊಪ್ಪು ಹಾಕಿರ್ತೀನಿ ಮೇಲ್ಗಡೆ, ಕೊತ್ತಂಬರಿ ಆಗಿರ್ಬೋದು, ಪಲ್ಕ ಆಗಿರ್ಬೋದು, ಅದನ್ನು ಹಾಕ್ತೀನಿ. ಇಷ್ಟು ಸಾಫ್ಟ್ ಫುಡ್ ಕೊಡ್ತೀನಿ ಫ್ರೆಂಡ್ಸ್. ಸೊ ಯಾವ್ಯಾವ ಸಪ್ಲಿಮೆಂಟ್ರೀಸ್ ಕೊಡೋದಾದರೆ, ಸಪ್ಲಿಮೆಂಟ್ರೀಸ್ ಅಂತ ನಾನು ಏನೂ ಕೊಡ್ತಾ ಇರೋದು ಒಂದೇ, ಕ್ಯಾಲ್ಶಿಯಮ್, ಕಟಲ್ ಫಿಶ್ ಬೋನ್, ಅದನ್ನು ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಕಟಲ್ ಫಿಶ್ ಬೋನ್ ಇಲ್ಲಪ್ಪ ಅನ್ನೋದಾದರೆ ಬಾಯ್ಲ್ಡ್ ಎಗ್ ಚಿಪ್ಪನ್ನು ಹಾಕ್ಬೋದು, ಅದು ಕೂಡ ಒಳ್ಳೆ ಕ್ಯಾಲ್ಶಿಯಮ್ ಸೋರ್ಸು, ನ್ಯಾಚುರಲ್ ಕ್ಯಾಲ್ಶಿಯಮು. ಕಟಲ್ ಫಿಶು ಕೂಡ ನ್ಯಾಚುರಲ್ ಕ್ಯಾಲ್ಶಿಯಮೇ. ನ್ಯಾಚುರಲ್ ಕ್ಯಾಲ್ಶಿಯಮ್ ತುಂಬಾ ಬೆಸ್ಟ್ ಫ್ರೆಂಡ್ಸ್. ನೀವು ಟಾನಿಕ್ ತಂದು ಹಾಕೋದ್ಕಿಂತ, ಅಂದರೆ ಸಿರಪ್ ತಂದು ಹಾಕೋದ್ಕಿಂತ
ನ್ಯಾಚುರಲ್ ಈಸ್ ಎ ವೆರಿ ಗುಡ್ ಆ್ಯಂಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಡ್ಜೀಸ್ಗೆ. ಸೊ ಫ್ರೆಂಡ್ಸ್, ಮತ್ತೆ ನಾನು ಪಾಟ್ ಕ್ಲೀನಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಪಾಟ್ ಯಾವ ರೀತಿ ಕ್ಲೀನ್ ಮಾಡೋದು ಬಡ್ಜೀಸ್ ಚೀಕ್ಸ್ದು ಅಂತ. ಬಟ್ ಅದಕ್ಕೆ ಈ ಪೇರ್ ಅವಕಾಶ ಮಾಡಿಕೊಡ್ತಿಲ್ಲ. ಬಿಕಾಸ್ ಇದು ಫೀಮೇಲ್ ಇದೆಯಲ್ಲ ಫ್ರೆಂಡ್ಸ್, ಏನೇ ವೇಸ್ಟ್ ಇದು ಜಾಸ್ತಿ ವೇಸ್ಟ್ ಆಗ್ತಾಯಿದ್ರೆ ಅದೇ ಕೇಜಿಂದ ಹೊರಗೆ ಹಾಕುತ್ತೆ. ಕೇಜ್ ಕೆಳಗಡೆ ತೋರಿಸ್ತೀನಿ, ನಿಮಗೆ ಕಾಣಿಸುತ್ತೆ ಅನ್ಸುತ್ತೆ, ಸಣ್ಣ ಇದ್ದಾವೆ. ಅದು ವೇಸ್ಟು ಅದೇ ಹೊರಗೆ ಹಾಕಿರುತ್ತೆ. ನನಗೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಕ್ಲೀನ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಅದೇ ಎಲ್ಲ ವೇಸ್ಟ್ನ ಹೊರಗಡೆ ತೆಗಿತಿದೆ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಆದರೆ ಪಕ್ಕಾ ಕ್ಲೀನಿಂಗ್ ವಿಡಿಯೋ ಹಾಕ್ತೀನಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಫಾಲೋ ಮಾಡ್ಬೋದು. ಹಾಗೂ Q&A ಎಪಿಸೋಡ್ಗೆ ನಿಮ್ಮ ಕ್ವಶನ್ನ ತಿಳಿಸ್ಬೋದು. ನಾನು Q&A ಎಪಿಸೋಡಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್.